बोलो भारत माता की ಬಿಜಾಪುರದ ಮಂದಿಗೆ ಅಲ್ಲಿ ಈಗೇನು ನಾವು ರೋಡ್ ಮಾಡಾಕತ್ತಾರಲ್ರಿ ಸರ ಬಜಾರ್ದು ಆ ರೋಡ್ದಿಂದ ಭಾಳ ತೊಂದರೆ ಆಗತೈತಿ. ತೊಂದರೆ ಅಂದ್ರೆ ರೋಡ್ ಮಾಡಾಕತ್ತಿದ್ ಒಳ್ಳೇದೇ ಕೆಲಸ. ಬಟ್ ಏನಾಗತೈತಿ ಅದ್ರದ್ದು ಪ್ರಿಕಾಷನ್ ಇದ್ರ ಒಳಗ ಕೆಲವೊಂದು ರೋಡ್ಗಳನ್ನು ಓಪನ್ ಮಾಡಿ ಎಲ್ಲರಿಗೆ ಹೋಗಕ್ಕೆ ಕ್ಲಿಯರ್ ಆಗಿ ಜಾಗ ಕೊಟ್ರೆ ಚಲೋ ಆಕೈತಿ. ಈಗ ಸಪೋಸ್ ಸಿದ್ದೇಶ್ವರ ಗುಡಿ ಮಾಡಿಟ್ಟಾರ್ರಿ. ಆಮೇಲೆ ಮಿಲನ್ ಬರ್ ಚೌಕದಿಂದ ಸ್ವಲ್ಪ ಎಲ್ಲಾ ಕಡೆ ಗಾಡಿ ಹಚ್ಚಿಬಿಟ್ಟು ಯಾವ ಗಾಡಿ ಕರೆಕ್ಟಾಗಿ ಪಾಸ್ ಆಗತ್ತಿಲ್ಲ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗತೈತಿ. ಬಿಸಿಲು ಜಾಸ್ತಿ ಇದ್ದರಿಂದ ಟೂ ವೀಲರ್ಗಳು ಪಾಸ್ ಆಗತ್ತಿಲ್ಲ. ಸಿದ್ದೇಶ್ವರ ಗುಡಿದಿಂದ ಈಗ ಗಾಂಧಿ ಚೌಕ್ ಬರ್ಬೇಕಾದ್ರೆ ರೋಡ್ ಕಂಡಪಟ್ಟಿ ದೊಡ್ಡದೈತಿ. ಬಟ್ ಏನಾದ್ರೆ 4 ವೀಲರ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆ ರೋಡ್ನ ಕಂಜೆಸ್ಟೆಡ್ ಮಾಡಿಟ್ಟಾರ. ಸ್ವಲ್ಪ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಅದನ್ನ ಟೂ ವೇ ಕೊಟ್ರ ಈ ರೋಡ್ ಮುಗಿ ತನಕ ತಾತ್ಕಾಲಿಕವಾಗಿ, ನಾವೇನು ಪರ್ಮನೆಂಟ್ ಅಂತ ಹೇಳಿಲ್ಲ, ತಾತ್ಕಾಲಿಕವಾಗಿ ನಮ್ಮ ಬಿಜಾಪುರ ಜನತೆಗೆ ಒಂದು ಅನುಕೂಲವಾಗ್ತೈತೆ ಅಂತೇಳಿ ಈ ಮನವಿ ಕೊಡಕ್ ಬಂದೀವಿ ನಾವು. ಹಂಗೇನಿಲ್ರಿ ಸರ್, ಅವೈಜ್ಞಾನಿಕ ಅಲ್ರಿ. ಅವ್ರು ನೋಡ್ರಿ ಮಾಡೋರು ಇರ್ತಾರೆ, ಇಂಜಿನಿಯರ್ಗಳು ಇರ್ತಾರೆ, ಅದ್ರ ಮ್ಯಾಗ ಒಂದು ಪ್ಲಾನ್ ಮಾಡಿರ್ತಾರ. ಅಲ್ಲಿ ಏನೋ ಒಂದು ಅಡೆತಡೆ ಇದ್ದಲ್ಲೇ ಅದನ್ನ ವಾಪಸ್ ರೀಕನ್ಸ್ಟ್ರಕ್ಷನ್ ತೊಗೊಂಡಿರ್ತಾರ. ಪಾರ್ಶಿಯಲ್ ಆಗಿ ನೀವು ಹೇಳ್ತೀರಿ ಪಾರ್ಟ್ ಬೈ ಹೋಗ್ಬೇಕಂತೇಳಿ. ಬಟ್ ಅವ್ರು ನಡಬರ್ಕ್ ಗ್ಯಾಪ್ ಇಟ್ಟಾರ್ರಿ. ಕೆಲವೊಂದು ನಡಬರ್ಕ್ ಹೆಂಗಂದ್ರೆ ಪಾಸ್ ಆಗಕ್ಕೆ ರೋಡ್ ಬಿಟ್ಟಾರ. ಇನ್ನೇನಾಗತೈತಿ ಪ್ರಾಬ್ಲಮ್ ಅಂದ್ರೆ ಈ ಗಾಂಧಿ ಚೌಕದಿಂದ ಏನ್ BLD ಕಡೆ ಹೋಗೋ ರೋಡ್, 2 ರೋಡ್ ಅದಾವ, 3 ರೋಡ್ ಅದಾವ ಆಕ್ಚುಲಿ. ಒಂದು ಇದು ಅಟಲ್ ಬಿಹಾರಿ ವಾಜಪೇಯಿ ರೋಡ್, ಅಲ್ಲಿ ಕಾಯಿಪಲ್ಲೆ ಅವ್ರು ಕುಂಡಿರ್ತಾರ. ನಾವು ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು. ಬಟ್ ಅಲ್ಲಿ ಆಟೋಗಳ ಸಂಖ್ಯೆಗಳು ಅದಾವ. ಅದಕ್ಕೇನಾಗಬೇಕಾಗಿತ್ರಿ, ಪೊಲೀಸು ಒಂದ್ ಸ್ವಲ್ಪ ಅದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರೆ ಅದನ್ನೂ ಒಂದು ರೋಡ್ ಫುಲ್ ಆಕೈತಿ. ಸೊ ಆ ರೋಡ್ ಬಂದ್ ಆಗಿದ್ದರಿಂದ ಬಾಕಿದವ್ರಿಗೆ ತೊಂದರೆ ಆಗತೈತಿ. ಆ ತೊಂದರೆಗೆ ಸ್ವಲ್ಪ ಇವರು ಸ್ಪಂದನೆ ಮಾಡಿದ್ರ ಇವು 3 ರೋಡ್ ಖುಲ್ಲ ಆಕ್ಕಾವ. ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಆಕೈತಿ, ರೆಗ್ಯುಲರ್ ಆಗತ್ತೆ. ಅದಕ್ಕೆ ಯಾವ್ದ್ರಿ ಅದು 9 ನಂಬರ್ ವಾರ್ಡ್ ಬರ್ತೈತ್ರಿ. 8, 9 ಮಿಕ್ಸ್ ಅದಾರ. ರಾಜು ಮುಗಿಮಠವ್ರು ಅದಾರ್ರಿ ಸರ್. ಅದು ಹೆಂಗೈತ್ರಿ, ಇದು ಕಾರ್ಪೊರೇಟರ್ ವಾರ್ಡ್ ಐತಿ. ಬಟ್ ಅದು ಮೇನ್ ರೋಡ್ ಏನದಲ್ಲ, ಅದು PWD ZP ಅಂಡರ್ದಾಗೆ ಬರುದು. ಸೊ ಅದನ್ನ ಅವರು ರೆಗ್ಯುಲರ್ ಆಗಿ ತಗೊಂಡಾರ ಕೆಲ್ಸಕ್ಕ. ನಮಗ್ ಏನಾಗೈತಿ, ಅಲ್ಲಿ ಹೋಗುವಂತ ಜನತೆಗೆ ಕ್ಲೀನ್ ಆಗಿ ಸ್ವಲ್ಪ ನೀಟಾಗಿ ಹೋಗಕ್ ಜಾಗ ಮಾಡ್ಕೊಡ್ರಿ. ಏನಾಗತೈತ್ರಿ, ನಾವು ನೋಡ್ರಿ, ನಾವು ಅಲ್ಲಿದ್ದವ್ರಿಗೆ ಅಂಗಡಿಯವ್ರಿಗೆ ಏನೋ ಅನ್ನಾಗತ್ತಿಲ್ಲ. ಪಾರ್ಕಿಂಗ್ ಪ್ರಾಬ್ಲಮ್ ಐತಿ. ನಾವೇನೈತಿ ಪಾರ್ಕಿಂಗ್ ಕೆಲವೊಂದು ಸಮಯ ಸ್ಥಳಾಂತರ ಮಾಡ್ರಿ. ಇನ್ ಕೇಸ್ ಯಾರೋ ಒಬ್ರು ಬೀದಿ ವ್ಯಾಪಾರಸ್ಥರು ಇದ್ರ ಅಂದ್ರೆ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಕೊಟ್ಟ ಕಡೆ ಸೈಡಿಗೆ ಕೂಡಿಸ್ಕೊಂಡು ಕೊಡ್ರಿ. ಯಾರಿಗೂ ತೊಂದರೆ ಆಗಲಾರ್ದಂಗ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ ಅಂತ ನಾವು ಮನವಿ ಮಾಡಕ್ ಬಂದ್ವಿ. ಹಂತವಾಗಿ ಮಾಡಕತ್ತಾರ್ರಿ ಸರ್. ನಡಬರ್ ಗ್ಯಾಪ್ ಬಿಟ್ರೆ ಪಾಸ್ ಆಗ ಗಾಡಿಗಳು ಹೊಂಟಾವ. ಈಗ ಏನಾಗತ್ತೈತ್ರಿ, ಎಟ್ ಅ ಟೈಮ್ ದೊಡ್ಡ ಮಷಿನ್ಗಳು ಬಂದಂದ್ರೆ ಒಂದೇ ಟೈಮ್ನ ಮುಗಿಸ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಸೊ ಅದ್ರ ಸಂಬಂಧ ಮಾಡಿರ್ಬೋದು ಸರ್. ಅದೇ ತೊಂದರೆ ಸಂಬಂಧ ನಾವು ಹೇಳ್ತೀವಿ. ಈ ಕಡೆ ಅದಲ್ರಿ, ಈಗ ನೋಡ್ರಿ, ಯಾವ್ದೋ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಸ್ವಲ್ಪ ತ್ರಾಸ ತಗೊಳ್ಳೋದು ಇದ್ದಿದೆ ರೀ. ಎಂತ ಬೇಕಾದಂತ ರೋಡ್ ಮಾಡ್ರಿ. ನಾವು ಗಾಂಧಿ ಚೌಕ್ ರೋಡ್ ಮಾಡೋ ಮುಂದಾಗ ನಾವು 6 ತಿಂಗಳ ಗಟ್ಟಲೆ ಒಂದೇ ರೋಡ್ನಾಗ ತಿರ್ಗಾಡ್ದೇವು. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ ಇದೇ ಐತಿ. ಬಟ್ ನಾವೇನತ್ತೀವಿ, ಇಲ್ಲಿ ಐತಿ ನಮ್ ಕಡೆ ಆಪ್ಷನ್, ಆ ಆಪ್ಷನ್ ಯೂಸ್ ಮಾಡ್ಕೊ. ಸಂದೀಪ್ ಪಾಟೀಲ್ ರೀ, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಅಧ್ಯಕ್ಷ. ಮಾನ್ಯ ಜಿಲ್ಲಾಧಿಕಾರಿಗಳು, ವಿಜಯಪುರ. ವಿಷಯ ಸರಾಬ್ ಬಜಾರ್ ರಸ್ತೆ ಕಾಮಗಾರಿಕೆಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಗರದ ಹೃದಯ ಭಾಗವಾದ ಸರಾಬ್ ಬಜಾರ್ನಲ್ಲಿ ರಸ್ತೆ ಕಾಮಗಾರಿಕೆ ಕೈಗೊಂಡಿದ್ದು, ಇದರ ಪರ್ಯಾಯ ಮಾರ್ಗವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಜಿಣಗಾರ್ ಗಲ್ಲಿ, ಹನುಮಾನ್ ಮಂದಿರವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ. ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಡುತ್ತಿದ್ದು, ಇದರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸಿ ಪಾರ್ಕಿಂಗ್ಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಮತ್ತು ವ್ಯಾಪಾರಸ್ಥರಿಗೆ ತಮ್ಮ ವಸ್ತುಗಳನ್ನು ರಸ್ತೆ ಮೇಲೆ ಇಡದಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಅದರಂತೆಯೇ ಗಾಂಧಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದ ಮಾರ್ಗವಾಗಿ BLD ಆಸ್ಪತ್ರೆ ಹೋಗುವ ಏಕಮುಖ ಸಂಚಾರ ರಸ್ತೆಯ ಪಕ್ಕದಲ್ಲಿನ 4 ಚಕ್ರ ವಾಹನಗಳ ಪಾರ್ಕಿಂಗ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆ ರಸ್ತೆಯನ್ನು ಏಕಮುಖ ಸಂಚಾರದ ಬದಲಾಗಿ ದ್ವಿಮುಖ ಸಂಚಾರ ಪ್ರಾರಂಭಿಸಿ ಸಾರ್ವಜನಿಕರಿಗೆ ವಾಹನ ದಟ್ಟಣೆಯಿಂದ ಆಗುತ್ತಿರುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಬರ್ರಿ ಎಲ್ಲರೂ ಬರ್ರಿ ಅಕ್ಕ.
ಸರ್ ಇನ್ನೊಂದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಕಾರ್ ತೆಗಿಬೇಕಾದ್ರೆ 5 ಬ್ಲಾಕ್ ಆಕತ್ತೆ. ನಾವು ಅದೇ ರೋಡಿಗೆ ಅಡ್ಡಾಡ್ತಿದ್ವಿ ಸರ್. ಅಲ್ಲ ಇನ್ನೊಂದೇನ್ ಆಕೈತ್ರಿ, ಅದೇ ರೋಡ್ ಹೋಗೋದ್ರಿ ಎಲ್ಲಾರು ಆ ಕಾರ್ ಪಾರ್ಕಿಂಗ್ ನೇ ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಡ್ರಿ. ಯಾಕಂದ್ರೆ ಅದು ರೋಡ್ 60 ಮೋರ್ ದನ್ 70 ಫೀಟ್ ರೋಡ್ ಅದು. ಅಗಲ ಮಾಡ್ರೆ ಹತ್ತಿಗೆ ಅದು ಮತ್ತು ಒಂದ್ ಕಾರ್ ರಿವರ್ಸ್ ತಗೊಂತಂದ್ರೆ ಹಿಂದ 4-5 ಕಾರ್ ನಿಂತ್ ಬಿಡ್ತಾವ್ರಿ ಅದಕ್ಕ. ಒಂದ್ ಕಾರ್ ತೆಗೆದು ಒಬ್ಬ ಹಾಕುದ್ರಾಗ ಹಿಂದ್ 4-5 ಗಾಡಿ ಇರ್ತಾವ. ಆಮೇಲೆ ಆಟೋಗಳು ಅಂತೂ ರೆಗ್ಯುಲರ್ ಅದಾವ್ ಬಿಡ್ರಿ, ಅಲ್ಲೇನಿಲ್ಲ. ಸ್ವಲ್ಪ ಪ್ಲೀಸ್ ಸರ್. ಏನ್ ಸರ್ ಇವ್ರು ರೋಡ್ ಮಾಡೋದ್ರಿಂದ ಮೊದಲ ಸರಿಯಾಗಿ ಪೈಪ್ ಲೈನ್ ಮಾಡಂಗಿಲ್ಲ ಸರ್. ನಮ್ಮೆಲ್ಲ ನಡ್ಕೋತ ಕೊಡ್ತಾರ ಸರ್. ಹೆಂಗ ಸಾಕಷ್ಟು ಉದಾಹರಣೆಗಳು ಸರ್ ತೋರಿಸಿಲ್ಲ. ಯಾಕೆ ಸರ್ ಈ ತರ ನೀವು ಯಾಕೆ ಅದನ್ನ ಇದು ಮಾಡಂಗಿಲ್ಲ? ಮತ್ತ್ ಹೊಳ್ಳಿ ಅದಕ್ಕ ಹಟ್ಟಿದ ಮ್ಯಾಗ ಅದ ಸಿಮೆಂಟ್